ಮೋದಕ ಅಂದರೆ ಗಣೇಶನಿಗೆ ತುಂಬಾ ಇಷ್ಟವಾಗುವಂತಹ ತಿನಿಸು ಅಲ್ವಾ. ಹಾಗೆ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ನಮಸ್ತೆ, ಕನ್ನಡ ದೀಪಕ ಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೋದಕನ ತುಂಬಾ ಸುಲಭವಾಗಿ ರುಚಿಕರವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲನೇದಾಗಿ ಮೋದಕನ ಮಾಡಲಿಕ್ಕೆ ಕಣಕನ ತಯಾರು ಮಾಡಿ ಇಟ್ಕೊಂಡ್ಬಿಡೋಣ. ಬಾಣಲೆಗೆ 2.5 ಕಪ್ಪು ನೀರನ್ನು ಹಾಕೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಚಮಚ ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚಿಟಿಕೆ ಅರಿಶಿನನೂ ಕೂಡ ಹಾಕೊಳ್ತಾ ಇದ್ದೀನಿ. ಬಣ್ಣಕ್ಕೆ ಅಂದ್ಬಿಟ್ಟು ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಯಾಗೂ ಕೂಡ ಇರುತ್ತೆ ಅಲ್ವಾ. ಚೆನ್ನಾಗಿ 1-2 ಬಾರಿ ಕೈ ಆಡ್ಕೊಂಡ ನಂತರ ನೀರು ಕುದಿ ಹತ್ತಿದ ತಕ್ಷಣವೇ 1.5 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ತಕ್ಷಣವೇ ಸ್ಟವ್ನ ಆಫ್ ಮಾಡಿಕೊಂಡು ಕೈ ಬಿಡ್ದೇನೆ ಈ ರೀತಿ ಕೈ ಆಡ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನು ಹಾಕಿದ ಕೂಡಲೇ ಕೈ ಆಡ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟು ಗಂಟಾಗೋದಿಲ್ಲ. ಕಣಕ ಈ ಹದಕ್ಕೆ ಮೃದುವಾಗಿದ್ದರೆ ಸಾಕಾಗುತ್ತೆ. ಕಣಕನ 5 ನಿಮಿಷ ಹಾಗೆ ತಟ್ಟೆನ ಮುಚ್ಚಿಟ್ಬಿಡೋಣ. ನಂತರ ಸ್ವಲ್ಪ ತಣದ ನಂತರ ಚೆನ್ನಾಗಿ ಹದವಾಗಿ ನಾದ್ಕೊಳ್ಬೇಕಾಗುತ್ತೆ. ಕಣಕ ತಣಿಯೋ ಅಷ್ಟರಲ್ಲಿ ನಾವು ಹೂರಣನ ಮಾಡ್ಕೊಂಬಿಡೋಣ. ಒಂದು ಬಾಣಲೆಗೆ ತುರ್ಕೊಂಡಿರುವಂತಹ 1 ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಸಿಪ್ಪೆ ಬರದೇ ಇರೋ ರೀತಿ ಸಣ್ಣದಾಗಿ ತುರ್ಕೊಳ್ಬೇಕಾಗತ್ತೆ. 1/4 ಕಪ್ಪು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ. ಬೆಲ್ಲನ ಹಾಕುವಾಗ ಸ್ವಲ್ಪ ನೋಡಿಕೊಂಡು ಶುದ್ಧವಾಗಿರುವಂತಹ ಬೆಲ್ಲನ ಹಾಕ್ಕೊಳ್ಬೇಕಾಗತ್ತೆ, ಅಥವಾ ಸಕ್ಕರೆನೂ ಕೂಡ ಬಳಸ್ಬೋದು. ಬೆಲ್ಲನ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಬೆಲ್ಲನ ಬಳಸಿದ್ದೀನಿ. 1-2 ನಿಮಿಷಕ್ಕೆಲ್ಲ ಬೆಲ್ಲ ಕರಗಿಬಿಡುತ್ತೆ. ನಂತರ ಇದಕ್ಕೆ ನಾನು 1/2 ಕಪ್ಪು ಗೋಡಂಬಿ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಗೋಡಂಬಿನ ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಬಾದಾಮಿನೂ ಕೂಡ ತುರಿದು ಹಾಕ್ಕೊಂಡಿದ್ದೀನಿ. 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಗೋಡಂಬಿನ ಹಾಕಿದ್ರೆ ಮೋದಕ ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಬಾದಾಮಿ ಗೋಡಂಬಿನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬೆಲ್ಲ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿನ ಹಾಕಿದ್ರೆ ಸಾಕಾಗುತ್ತೆ. ಈ ರೀತಿ ಹೂರಣನ ತಯಾರು ಮಾಡ್ಕೊಂಡಿದ್ದಾಗಿದೆ. ಇವಾಗ ಹವೆಯಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕಣಕನೂ ಕೂಡ ತುಂಬ ಚೆನ್ನಾಗಿ ತಣ್ಣದಿದೆ. ಸ್ವಲ್ಪ ಬೆಚ್ಚಗಿದ್ದಂಗೆ ನೀರು ಕೈನ ಮಾಡಿಕೊಂಡು ಹದವಾಗಿ ಮೃದುವಾಗಿ ನಾದ್ಕೊಳ್ಬೇಕಾಗತ್ತೆ. ಕಣಕನ ಸ್ವಲ್ಪ ಬೆಚ್ಚಗಿದ್ದಂಗೆ ನೀರು ಕೈನ ಮಾಡಿಕೊಂಡು ನಾದ್ಕೊಳ್ಳೋದ್ರಿಂದ ಮೋದಕನ ಮಾಡಿದಾಗ ಅಲ್ಲಲ್ಲೇ ಒಡೆಯೋದಿಲ್ಲ. ಈ ರೀತಿ ಮೋದಕ ಅಚ್ಚನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನೂ ಕೂಡ ಸವರ್ಕೊಂಡಿದ್ದೀನಿ. ಕೈಗೊಂದು ಸ್ವಲ್ಪ ಎಣ್ಣೆನೂ ಕೂಡ ಸವರ್ಕೊಂಡು ಹೂರಣನ ಉಂಡೆನ ಮಾಡ್ಕೊಳ್ಬೇಕಾಗತ್ತೆ. ಕಣಕನ ಎಷ್ಟು ಬೇಕೋ ಅಷ್ಟು ತಗೊಂಡು ಮಿಕ್ಕಿದ್ದನ್ನು ಗಾಳಿ ಆಡದೇ ಇರೋ ರೀತಿ ಮುಚ್ಚಿಡಬೇಕಾಗುತ್ತೆ. ಹೂರಣನ ಈ ರೀತಿ ಉದ್ದುದ್ದ ಉಂಡೆನ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಕಣಕನೂ ಕೂಡ ತಗೊಂಡಿದ್ದೀನಿ. ಉದ್ದುದ್ದುಗೆ ಉಂಡೆನ ಮಾಡಿಕೊಂಡು ಮೋದಕದ ಹಚ್ಚೊಳಗಡೆ ಹಾಕ್ಕೊಂಡು ಸ್ವಲ್ಪ ನೀರು ಕೈನ ಮಾಡಿಕೊಂಡು ಬೆಳ್ಳಿಂದ ಸಮವಾಗಿ ಎಳ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಹೂರಣನೂ ಕೂಡ ಉದ್ದುದ್ದಾಗಿ ಉಂಡೆನ ಮಾಡಿಕೊಂಡು ಸ್ವಲ್ಪನೇ ಈ ರೀತಿ ತುಂಬಿ ಮತ್ತೆ ಹಿಂದೆ ಭಾಗಕ್ಕೆ ಇನ್ನೊಂದು ಸ್ವಲ್ಪ ಕಣಕದಿಂದ ಮುಚ್ಚಬೇಕಾಗತ್ತೆ. ಕೈಯಿಂದ ಮಾಡೋದಿದ್ರೆ ಈ ರೀತಿ ಬಿಲ್ಲೆನ ಮಾಡಿಕೊಂಡು ಕುಡಿಕೆ ರೀತಿ ಮಾಡಿಕೊಂಡು ಸುತ್ತ ಈ ರೀತಿ ಮಡ್ಚ್ಕೊಂಡು ಕೈಯಿಂದ ಈ ರೀತಿ ಸುತ್ತಕೊಂಡ್ರೆ ಕೈಯಿಂದ ಮಾಡಿರುವಂತಹ ಮೋದಕನೂ ಕೂಡ ತಯಾರಾಗುತ್ತೆ. ನಿಮಗೆ ಕೈಯಿಂದ ಮಾಡೋದು ಇಷ್ಟ ಇದ್ದರೆ ಕೈಯಿಂದ, ಅಥವಾ ಮೋದಕದ ಹಚ್ಚಿಂದ ಮಾಡೋದಿದ್ದರೆ ಮೋದಕ ಹಚ್ಚಿಂದನೂ ಕೂಡ ಮಾಡ್ಕೊಳ್ಬೋದು. ಒಂದು ತಟ್ಟೆಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಈ ರೀತಿ ಜಾಲರಿ ಇರುವಂತಹ ತಟ್ಟೆ ಅಥವಾ ಇಡ್ಲಿ ಪಾತ್ರೆನೂ ಕೂಡ ಬಳಸ್ಬೋದು. ಇನ್ನೊಂದು ಕಡೆ ನೀರು ಕೂಡ ಕುದ್ದಿದೆ. ಇದನ್ನು ಹವೆಯಲ್ಲೇ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 15 ನಿಮಿಷಕ್ಕೆಲ್ಲ ಮೋದಕ ಬೆಂದು ತಯಾರಾಗುತ್ತೆ. ರುಚಿಯಾದಂತಹ ಮೋದಕ ತಯಾರಾಗಿದೆ. ಇದಕ್ಕೆ ಬಾದಾಮಿ ಗೋಡಂಬಿ ಹಾಕಿರೋದ್ರಿಂದ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನೀವು ಅವಾಗವಾಗ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಇಷ್ಟ ಆದರೆ ಮೇಲೆ ಸ್ವಲ್ಪ ಬೆಳ್ಳಿ ಎಲೆನೂ ಕೂಡ ಹಾಕ್ಕೊಳ್ಬೋದು. ಮೋದಕ ಅಂದಮೇಲೆ ಒಂದು ಸುತ್ತು ಬೆಳ್ಳಿ ಎಲೆ ಇಲ್ಲ ಅಂದರೆ ತಿನ್ನಲಿಕ್ಕೂ ಕೂಡ ಮಜಾ ಅನಿಸಲ್ಲ, ನೋಡಲಿಕ್ಕೂ ಕೂಡ ಮಜಾ ಅನಿಸಲ್ಲ ಅಲ್ವಾ.
ಹೀಗೆ ಸಿಹಿ ತಿನಿಸುಗಳ ಮೇಲೆ ಈ ರೀತಿ ಬೆಳ್ಳಿ ಎಲೆನ ಹಾಕಿ ತಿನ್ನೋ ಅಭ್ಯಾಸ ಇದ್ದರೆ ಬೆಳ್ಳಿ ಎಲೆನ ಹಾಕಿ ತಿನ್ಬೋದು, ಅಥವಾ ಹಾಗೇನೂ ಕೂಡ ಮಾಡ್ಕೊಳ್ಬೋದು. ರುಚಿಯಾದಂತಹ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ಸವಿಯಲು ಸಿದ್ಧವಾಗಿದೆ. ಮೋದಕನ ಮೊದಲು ಗಣೇಶನಿಗೆ ಅರ್ಪಿಸ್ಬೇಕು ಅಲ್ವಾ. ನಾನು ನಿಮಗೆ ಇನ್ನೊಂದು ಮೋದಕನ ತಗೊಂಡು ತೋರಿಸ್ತಾ ಇದ್ದೀನಿ. ಮೇಲೆ ಕಣಕ, ಒಳಗಡೆ ರುಚಿಯಾದಂತಹ ಹೂರ್ಣ, ಎಷ್ಟು ಸಮವಾಗಿ ಹೂರ್ಣ ಕಣಕ ಇದೆ ಅಲ್ವಾ. ನೀವು ಕೂಡ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.